ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ವರಂ. ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ, ಚಿನ್ನಪ್ಪ ಸ್ವಾಮಿ ಆವರಣ, ಬನ್ನರಘಟ್ಟ ರಸ್ತೆ, ಆನೇಕಲ್ ಟೌನ್ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ 42ನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಉತ್ಸವದ ಅಂಗವಾಗಿ 14ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. 14/2/2026 ಶನಿವಾರದಿಂದ ಭಾಳ ವಿಜೃಂಭಣೆಯಾಗಿರ್ತಕ್ಕಂಥ ಊರಿನ ಪ್ರಮುಖ ಬೀದಿಯಲ್ಲಿ ಸ್ವಾಮಿಯ ಹೂವಿನ ಅಲಂಕಾರದೊಂದಿಗೆ, ಹೂವಿನ ಪಲ್ಲಕ್ಕಿಯಲ್ಲಿ ಮತ್ತು ಭವಾನಿ ಶಂಕರ ಸ್ವಾಮಿ ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುತ್ತಿನ ಪಲ್ಲಕ್ಕಿಯೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ಮತ್ತು ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕ ಹೆಸರಾದ ಕಲಾ ತಂಡಗಳೊಂದಿಗೆ ಮಧ್ಯಾಹ್ನ ಮತ್ತು ನಾದಸ್ವರದ ತಂಡಗಳೊಂದಿಗೆ ಮಧ್ಯಾಹ್ನ ಆನೇಕಲ್ಲಿನ ನಗರದ ಪ್ರಮುಖ ಬೀದಿಯಲ್ಲಿ ಸ್ವಾಮಿಯ ಉತ್ಸವ ನಡೆಯಲಿದೆ. ನಂತರ 15/2/2026 ಭಾನುವಾರ ಮಹಾಶಿವರಾತ್ರಿ ಪರ್ವದಿನವಾಗಿರೋದ್ರಿಂದ ಶ್ರೀ ಭವಾನಿ ಶಂಕರ ಸ್ವಾಮಿಗೆ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ಶನೇಶ್ವರ ಸ್ವಾಮಿಗೆ, ಸ್ವಾಮಿ ಭವಾನಿ ಶಂಕರಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಭಸ್ಮಾಭಿಷೇಕ, ಗಂಧಾಭಿಷೇಕ, ಅಭಿಷೇಕದ ನಂತರ ಸ್ವಾಮಿಗೆ ವಿಜೃಂಭಣೆಯಾಗಿರ್ತಕ್ಕಂಥ ಪುಷ್ಪಾಲಂಕಾರ ಮತ್ತು ಸ್ವಾಮಿಗೆ ಬಿಲ್ವಾರ್ಚನೆ, ಮಹಾಮಂಗಳಾರತಿ 1 ಗಂಟೆಗೆ ಸರಿಯಾಗಿ ನಡೆಯಲಿದೆ. ಈ ರೀತಿ ಈ ಒಂದು ಶನೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟಿಂದ ನಡೀತಕ್ಕಂಥ ಎಲ್ಲ ಉತ್ಸವಗಳಿಗೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು. ಈ ಸತಿ ಭಾಳ ವಿಶೇಷವಾಗಿರ್ತಕ್ಕಂಥ ಅಲಂಕಾರ. ಮುರುಡೇಶ್ವರ ಸ್ವಾಮಿ ಆ ಭಗವಂತನು ಹೇಗಿರ್ತಾನೆ, ಆತ್ಮಲಿಂಗ, ಭಗವಂತನ ಪಾರ್ವತಿ ಸಮೇತ ಈಶ್ವರನಿಗೆ ಭಗವಂತನಾಗಿದ್ದ ರಾವಣೇಶ್ವರನು ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾವಣ ಅತ್ಯಂತ ಕಠಿಣವಾಗಿದ್ದ ತಪಸ್ಸನ್ನು ಆಚರಿಸಿ ಆತ್ಮಲಿಂಗವನ್ನು ಪಡೆದು, ಆತ್ಮಲಿಂಗವನ್ನು ಇನ್ನೇನು ಅವರ ಒಂದು ದೇಶಕ್ಕೆ ಶ್ರೀಲಂಕಾಗೆ, ಲಂಕಾ ಅಂತ ಹೇಳ್ತೀವಿ, ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಮಾಧ್ಯಾಹ್ನಿಕ ಕಾಲವಾಗಿದ್ದರಿಂದ ಸಂಧ್ಯಾವನೆ ಮಾಡಬೇಕಂತ ತ್ರಿಕಾಲ ಸಂಧ್ಯಾ ಒಂದೇ, ಪ್ರಾತಃ ಕಾಲ, ಮಾಧ್ಯಾಹ್ನಿಕ, ಪ್ರದೋಷ ಕಾಲ ಅಂತೇಳಿ ಅವನು ಆ ಸಂಧ್ಯಾವನೆ ಮಾಡುವ ಸಂದರ್ಭದಲ್ಲಿ ಈಶ್ವರ ಅವನಿಗೆ ಕಿವಿ ಮಾತು ಹೇಳಿರ್ತಾನೆ, ಈ ಆತ್ಮಲಿಂಗವನ್ನು ಭೂ ಸ್ಪರ್ಶ ಮಾಡಿದಲ್ಲಿ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿರ್ತಾನೆ. ಹಾಗಾಗಿ ಈತ ಇನ್ನೇನು ಮಾಧ್ಯಾಹ್ನಿಕ ಕಾಲವಾದ್ದರಿಂದ ಸಂಧ್ಯಾವನಕ್ಕೆ ಇನ್ನೇನು ಸಂಜೆ ಮುಳುಗ್ತಾ ಇದೆ ಅನ್ನೋ ಕಾಲದಲ್ಲಿ ಭಗವಂತನಾಗಿದ್ದ ಮಹಾಗಣಪತಿ ಒಬ್ಬ ಬ್ರಹ್ಮಚಾರಿ ವೇಷ ಧರಿಸಿಕೊಂಡು ಬಂದು ಅಲ್ಲಿ ನಿಂತಿರ್ತಾನೆ. ಆಗ ರಾವಣನು ಹೋಗಿ ಆ ಬ್ರಹ್ಮಚಾರಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಪಾದಕ್ಕೆ ಸ್ಪರ್ಶವನ್ನು ಮಾಡಿ ನಮಸ್ಕಾರ ಮಾಡಿ ಆತ್ಮಲಿಂಗವನ್ನು ಕೈ ಕೊಟ್ಟು, ನೀನು ಇದನ್ನು ನೆಲದಕ್ಕೆ ಭೂ ಸ್ಪರ್ಶ ಮಾಡಿದ್ರೆ ಇಟ್ಕೋಬೇಕು, ನಾನು ಸಂಧ್ಯಾವನ್ನೇ ಮಾಡಿ ಅರ್ಘ್ಯ ಪ್ರದಾನ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಬರ್ತೇನೆ ಅಂತೇಳಿ ಹೇಳ್ತಾನೆ. ಆಗ ಆ ಬ್ರಹ್ಮಚಾರಿ ರೂಪದ ಗಣಪತಿ ಹೇಳ್ತಾನೆ, ನಾನು 3 ಬಾರಿ ನಿನ್ನ ಹೆಸರು ಕರೀತೇನೆ, ನೀನು ಬರೆದಿದ್ದಲ್ಲಿ ಈ ಒಂದು ಆತ್ಮಲಿಂಗವನ್ನು ಭೂ ಸ್ಪರ್ಶ ಮಾಡ್ತೇನೆ ಅಂತ ಹೇಳಿದಾಗ ಭಗವಂತನಾಗಿದ್ದ ಶಿವನ ಆಜ್ಞೆಯೊಂದಿಗೆ ಮಹಾಗಣಪತಿ 3 ಬಾರಿ ರಾವಣೇಶ್ವರನ್ನು ಕರೆದು 3ನೇ ಬಾರಿ ಆತ್ಮಲಿಂಗವನ್ನು ನೆಲದ ಮೇಲೆ ಭೂಸ್ಪರ್ಶ ಮಾಡ್ತಾನೆ. ಅಂಥ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಅದರ ಎಲ್ಲ ಕಥಾ ಸಾರಾಂಶಗಳನ್ನು ಎಲ್ಲರೂ ಕೂಡ ಭಕ್ತಾದಿಗಳು ನೋಡಬಹುದು. ಆನಂತರ ಆ ರಾವಣೇಶ್ವರನು ಬಂದು ಗಣಪತಿ ಮೇಲೆ ತನ್ನ ಕೈಯಿಂದ ಗದಾ ರೂಪದಲ್ಲಿ ಪ್ರಹ್ಲಾದವನ್ನು ಮಾಡಿದಾಗ ಆ ಬಿಂದಿರ್ತಕ್ಕಂಥ ಏಟಿಗೆ ಇಡುಗುಂಜಿ ಮಹಾಗಣಪತಿ ಅಂತ ನೋಡಬಹುದು. ಇವಾಗಲೂ ಕೂಡ ಅಲ್ಲಿ ನೀವು ಎಲ್ಲ ದೇವರು ಗಣಪತಿಗಳು ತಲೆ ಮೇಲೆ ಕಿರೀಟವನ್ನು ಯು ಆಕಾರದಲ್ಲಿ, ಅಂದರೆ ಈ ರೀತಿ ಒಂದು ತ್ರಿಕೋಣ ಆಕಾರದಲ್ಲಿ ಇರ್ತಕ್ಕಂಥ ಗಣಪತಿ ನೋಡೋದು, ಅದರಲ್ಲಿ ಸಮತಟ್ಟವಾಗಿರುತ್ತೆ. ಅಂದರೆ ರಾವಣೇಶ್ವರನು ಹೊಡೆದಿರ್ತಕ್ಕಂಥ ಆ ಒಂದು ಏಟಿಗೆ ತನ್ನ ತಲೆಯ ಸಮತಟ್ಟವಾಗಿರುತ್ತೆ. ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆ ಭಗವಂತನ ಸ್ವರೂಪವನ್ನು ಈ ಒಂದು ಆವರಣದಲ್ಲಿ ಈ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಸರ್ವ ಸದಸ್ಯರುಗಳು, ಅಧ್ಯಕ್ಷರು, ಖಜಾಂಚಿಗಳು, ಪ್ರಮುಖ ಕಾರ್ಯದರ್ಶಿ, ಸಹ ಕಾರ್ಯದರ್ಶಿ ಮತ್ತು ಎಲ್ಲ ಸರ್ವ ಸದಸ್ಯರು ಭಕ್ತಾದಿಗಳ ಸಹಾಯದೊಂದಿಗೆ ಆ ಮುರುಡೇಶ್ವರನ ಅಲಂಕಾರವನ್ನು ಮಾಡಿ ಸುತ್ತು ದೇವಸ್ಥಾನದ ಆವರಣದ ಪ್ರಮುಖದಲ್ಲಿರ್ತಕ್ಕಂಥ ಎಲ್ಲ ಜಾಗದಲ್ಲಿ ಸ್ವಾಮಿಯ ಆತ್ಮಲಿಂಗ ದರ್ಶನವನ್ನು ಏರ್ಪಾಡು ಮಾಡಲಾಗಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು 15 ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಅಭಿಷೇಕ ಪ್ರಾರಂಭ ಆಗಲಿದೆ. ಈ ಎಲ್ಲ ಕಾರ್ಯಕ್ರಮ ಮತ್ತು ಸಂಜೆ 7 ಗಂಟೆಗೆ ಸರಿಯಾಗಿ 42ನೇ ವರ್ಷದ ಈ ವಿಶೇಷ ಮಹಾಶಿವರಾತ್ರಿ ಉತ್ಸವದ ಅಂಗವಾಗಿ ಸ್ವಾಮಿಯ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ರಾಜ ಸತ್ಯವತ ಅಥವಾ ಶನಿದೇವರ ಪ್ರಭಾವ ಅಂತಕ್ಕಂಥ ಒಂದು ನಾಟಕವನ್ನು ದೇವಸ್ಥಾನ ಮುಂಭಾಗದಲ್ಲಿರ್ತಕ್ಕಂಥ ಒಂದು ನಿವೇಶನದಲ್ಲಿ ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ದಯವಿಟ್ಟು ಎಲ್ಲ ಶ್ರೀನಿವಾಸಾಚಾರ್ಯವರು ದೊಡ್ಡ ಬೆಳಗೊಂಡಳ್ಳಿ ಇವರ ದಕ್ಷ ನಿರ್ದೇಶನದಲ್ಲಿ ಈ ಒಂದು ನಾಟಕವನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ತಮ್ಮ ತನು ಮನ ಧನ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಮತ್ತು ಸ್ವಾಮಿಗೆ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಲ್ಲಿ ಆ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದದಿಂದ ಅವರವರ ಮನೆಯಲ್ಲಿ ಧನ ಧಾನ್ಯಾದ ಐಶ್ವರ್ಯಾದಿ ಮತ್ತು ಅದು ಆರೋಗ್ಯವನ್ನು ಕೊಡಲಿ ಅಂತೇಳಿ ನಮ್ಮ ಈ ಒಂದು ದೇವಸ್ಥಾನದ ಸರ್ವ ಸದಸ್ಯರ ಪರವಾಗಿ ಆ ಭಗವಂತನಲ್ಲಿ ಮತ್ತೊಂದು ಸತಿ ನಾವು ಅರ್ಚಕರಾಗಿರ್ತಕ್ಕಂಥವರು ಆ ಭಗವಂತನಿಗೆ ಮತ್ತೊಂದು ಸತಿ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಇದೇ ರೀತಿ ಯಶಸ್ಸಾಗಲಿ. ಇನ್ನೊಂದು ನಮಗೆ ಬಹಳ ಅತ್ಯಂತ ಒಂದು
ಮಾಡಬೇಕು ಅಂತಕ್ಕಂಥದ್ದು ಆ ಒಂದು ಪ್ರಾರಂಭದಿಂದ ಬಂದಿದ್ದೇವೆ. ಈಗ 70ರಿಂದ 80 ಭಾಗ ಆಗಿದೆ. ಬೆಳ್ಳಿಯ ರಥದಲ್ಲಿ ಸ್ವಾಮಿಯ ಬೆಳ್ಳಿಯ ವಿಗ್ರಹವನ್ನಿಟ್ಟು ಸಂಜೆ ಒಂದು ಗೋಧೂಳಿ ಲಗ್ನ 5ರಿಂದ 6 ಗಂಟೆಗೆ ಸಲ್ಲುವ ಲಗ್ನದಲ್ಲಿ ದೇವಸ್ಥಾನದ ಆವರಣದಲ್ಲಿ ಆ ಪಂಜಿನ ಬೆಳಕಿನಲ್ಲಿ ಸ್ವಾಮಿಯ ಬೆಳ್ಳಿ ರಥವನ್ನು ಶಿವರಾತ್ರಿ ಹಬ್ಬದ ನಡೆಸಬೇಕು ಅಂತಕ್ಕಂಥ ಒಂದು ಕೋರಿಕೆ ಇದೆ. ಆ ಭಗವಂತನ ಕೃಪೆಯಿಂದ ಅದು ಬೇಗ ನೆರವೇರುತ್ತೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಶನೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ನ ಸರ್ವ ಸದಸ್ಯಗಳ ಒಂದು ಸಹಕಾರದೊಂದಿಗೆ, ಭಕ್ತಾದಿಗಳ ಸಹಕಾರದೊಂದಿಗೆ, ಭಗವಂತನ ಆಶೀರ್ವಾದದೊಂದಿಗೆ ಈ ಎಲ್ಲ ಕಾರ್ಯಕ್ರಮ ನಡೆಯುವುದರಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಭಗವತ್ ಕೃಪೆಯಲ್ಲಿ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಭಗವಂತನ ಪ್ರಸಾದಕ್ಕೆ ನಿರಂತರವಾಗಿ ಅನ್ನದಾನ ನಡೆಯುತ್ತೆ. ನೀವು ಎಲ್ಲೂ ನೋಡಿಲ್ಲ. ಆನೇಕಲ್ ತಾಲೂಕಿನಲ್ಲಿ ನಿಮಗೆ ಭಾನುವಾರದ ಬೆಳಗಿಂದ ನೀವು ಬಂದು ನೋಡ್ಬೋದು. ಭಾನುವಾರ ಬೆಳಗಿಂದ ಸೋಮವಾರದ ಬೆಳಗಿನವರೆಗೂ ನಿರಂತರವಾಗಿ ಅನ್ನದಾನ ನಡೀತಕ್ಕಂಥ ಕ್ಷೇತ್ರ ಈ ಶನೇಶ್ವರ ಮಹಾಕ್ಷೇತ್ರ. ಆದ್ದರಿಂದ ಎಲ್ಲರೂ ಕೂಡ 5 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಅನ್ನದಾನ ನಡೀತಕ್ಕಂಥ ಕ್ಷೇತ್ರವಾಗಿರೋದ್ರಿಂದ ಎಲ್ಲ ಭಕ್ತಾದಿಗಳು ಈ ಒಂದು ಅನ್ನದಾನಕ್ಕೆ ತನುಮನ ಮತ್ತು ದವಸ ಧಾನ್ಯದ ರೂಪದಲ್ಲಿ, ಅಕ್ಕಿಯ ರೂಪದಲ್ಲಿ ಕೊಡಬೇಕು ಅಂತೇಳಿ ಎಲ್ಲರ ಪರವಾಗಿ ಸವಿನಯ ಪ್ರಾರ್ಥನೆ. ಶುಭಮಸ್ತು.